ಕನಗುತ್ತಯೇ ಸಚ್ಚಿದಾನಂದ ರೂಪಾಯ ಶಿವಬ್ರಹ್ಮಣ್ಯ ನಮಃ ಎನ್ನ ಆರಾಧ್ಯ ನೋಡನ್ನು ಸ್ಮರಿಸುತ್ತಾ ಶ್ರೀಮದ್ ರಾಜಾಪುರ ವೀರಸಿಂಹಾಸನ ಸಂಸ್ಥಾನ ಮಠದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಕಾರ್ತಿಕ ಮಾಸ ನಿಮಿತ್ತವಾಗಿ ಅಮಾವಾಸ್ಯೆಯಂದು ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಬೆಳ್ಳಾವಿ ಮಠದ ಪೂಜ್ಯರಿಗೆ ಸಮರ್ಪಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದಂತಹ ನಮ್ಮ ಶ್ರೀಮಠದ ಅಭಿಮಾನಿಗಳಾದಂತಹ ಶ್ರೀ ಹೊನ್ನಾಂಬರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ನಡೆಸಿದ್ದಾರೆ. ಮತ್ತು ಎಲ್ಲ ಸಮಸ್ತ ಭಕ್ತರು ಕೂಡ ವಿಶೇಷವಾಗಿ ಇಲ್ಲಿ ಪಾಲ್ಗೊಂಡು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಸುಮಾರು ಲಕ್ಷ ದೀಪೋತ್ಸವವನ್ನು ನಮ್ಮ ತಾಲೂಕಿನ ಎಲ್ಲ ಪುಟಾಣಿ ಮಕ್ಕಳು ಸುಮಾರು ಒಂದು 400 ಜನ ಮಕ್ಕಳು ಬೆಳಗ್ಗೆಯಿಂದಲೂ ಕೂಡ ಸುದೀರ್ಘವಾಗಿ ಈ ದೀಪವನ್ನು ಜೋಡಿಸಿದ್ದಾರೆ. ಸಂಜೆ ಸುಂದರವಾಗಿ ಲಕ್ಷ ದೀಪೋತ್ಸವವನ್ನು ಎಲ್ಲ ಭಕ್ತ ಮನುಷ್ಯರು ಕೂಡ ಪಾಲ್ಗೊಂಡು ಆ ದೇವರ ಆಶೀರ್ವಾದ ಎಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸಮಸ್ತ ಭಕ್ತ ಮನುಷ್ಯರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ಸುಖ ನೀಡಿಸುತ್ತಾ ಆಶೀರ್ವಾದ. ದೀಪವ ಹಚ್ಚುವ ಮುಖಾಂತರ ಬೆಳಕನ್ನು ಪ್ರಜ್ವಲಿಸುವಂಥದ್ದು ಅಂದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನುವಂತೆ ಆ ಜ್ಞಾನವನ್ನು ತುಂಬುವಂಥ ಕೆಲಸ ಇವತ್ತು ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ಶಾಖಾ ಸಂಸ್ಥಾನ ಮಠದ ಷಟಸ್ಥಲ ಬ್ರಹ್ಮಿ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಲಕ್ಷ ದೀಪೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಲಕ್ಷ ದೀಪೋತ್ಸವ ಅಂತೇಳಿ ಮಾಡಿ 1-2 ದೀಪಗಳನ್ನು ಹಚ್ಚಿ ಮುಗಿಸುವಂಥದ್ದು ನಾನು ನೋಡಿದ್ದೀನಿ. ಆದರೆ ಇವತ್ತು ರಾಜಾಪುರ ಸಂಸ್ಥಾನ ಮಠದಲ್ಲಿ ಇದು ನಾನು ಪ್ರಥಮ ಬಾರಿ ಬಂದಂಥದ್ದು. ಇದನ್ನು ನೋಡಿದಾಗ ನನಗೆ ಭ್ರಮೆ ಆಯಿತು. ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಸಮಾಜಕ್ಕೆ ಒಳ್ಳೆಯ ಬೆಳಕನ್ನು ಇವತ್ತು ಗುರುಗಳು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅನೇಕ ಸಮಾಜದ ಮುಖಂಡರುಗಳು, ಬೇರೆ ಸಮಾಜದ ಮುಖಂಡರುಗಳನ್ನು ಎಲ್ಲರನ್ನು ಒಳಗೊಂಡಂತೆ ಇದು ಒಂದು ಜಾತಿಗೆ ಸೀಮಿತವಾದಂಥ ಮಠ ಅಲ್ಲ, ಎಲ್ಲ ಜನಾಂಗಕ್ಕೂ ಸೇರಿದಂಥ ಈ ಒಂದು ಸಂಸ್ಥಾನ ಮಠ ಎಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರು ನೋಡ್ಕೊಂಡು ಬರ್ತಾ ಇರೋದು ಮತ್ತು ಗ್ರಾಮ ಮತ್ತು ಈ ಭಾಗದ ಜನತೆಗೆ ಪ್ರತಿದಿನ ಸಂದೇಶವನ್ನು ಧರ್ಮದ ಬಗ್ಗೆ, ಅಷ್ಟಾವರಣ ಷಟಸ್ಥಲ ಪಂಚಾಚಾರಗಳ ಬಗ್ಗೆ ವಿಚಾರವನ್ನು ಕೊಟ್ಟು ಅವರನ್ನು ಒಂದು ಸನ್ಮಾರ್ಗಕ್ಕೆ ತಗೊಂಡೋಗುವಂಥ ಒಂದು ಕೆಲಸ ಗುರುಗಳು ಮಾಡ್ತಾಯಿದ್ದಾರೆ. ಈಗ ಅದರ ಜೊತೆಯಲ್ಲಿ ಇವತ್ತಿನ ವಿದ್ಯಮಾನಗಳು ಬೇರೆ ರೀತಿ, ದೃಷ್ಟಿಕೋನಗಳು ಭಕ್ತರದ್ದು ಬೇರೆ ದೃಷ್ಟಿಯಾಗಿರೋದ್ರಿಂದ ನೀವು ಶೈಕ್ಷಣಿಕವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ನಿಜಕ್ಕೂ ಸ್ವಾಮೀಜಿಯವರು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಅದರ ಕಷ್ಟ ಸುಖಗಳನ್ನು ಅವರೇ ನುಂಗಿ ಇವತ್ತೊಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಯಾರೂ ಆ ಪ್ರಮಾಣದಲ್ಲಿ 1-2 ವರ್ಷಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಕೆಲಸವನ್ನು ಗುರುಗಳು ಮಾಡಿದ್ದಾರೆ. ಅವೆಲ್ಲವನ್ನು ಅವರ ಗುರುಗಳು ಮೆಚ್ಚುವಂಥ ಕೆಲಸ ಇದಾಗಿರೋದ್ರಿಂದ ಶ್ರೀಮಠ ಉತ್ತರೋತ್ತರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಗುರುಗಳ ಆಶೀರ್ವಾದಕ್ಕೆ ಬಂದಂಥವನಾಗಿದೆ. ಯಾಕಂದರೆ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳ ಕಡೆಯಿಂದಲೇ ನನಗೆ ಅಧಿಕಾರ ಆಗಿರುವಂಥದ್ದು. ಹಾಗಾಗಿ ಗುರುವಿನ ಆಶೀರ್ವಾದಕ್ಕೋಸ್ಕರ ಬಂದಂಥದ್ದು ಈ ಶುಭ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸುವಂಥ ಒಂದು ಸುಯೋಗ ನಮಗೂ ತಂದುಕೊಟ್ಟರು. ಈ ಕತ್ತಲನ್ನು ಬೆಳಕನ್ನಾಗಿ ಮಾಡಿದಿರಿ, ಇದು ಸಮಾಜಕ್ಕೆ ಬೆಳಕಾಗಲಿ ಅನ್ನೋದು ನಮ್ಮೆಲ್ಲರ ಆಶೆ. ಅನೇಕ ತಾಲೂಕಿನ ಸಮಸ್ತ ಭಕ್ತಾದಿಗಳಂತೆ ಏನು ಈ ದಿನ ನಮ್ಮ ಶ್ರೀಮಠದಲ್ಲಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಕ್ಕಂಥ ನಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದೇ ರೀತಿ ತಮ್ಮ ಸಹಕಾರ ಇರಲೆಂದು ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ. ಕಾರ್ತಿಕ ಮಾಸದ ಕೊನೆಯ ದಿನ ದೀಪೋತ್ಸವವನ್ನು ಶ್ರೀಮಠದಲ್ಲಿ ರಾಜಾಪುರ ಶಿವಾಚಾರ್ಯರ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ನಿಜಕ್ಕೂ ಇವತ್ತು ಸಂತೋಷ ಆಗ್ತಾ ಇದೆ. ಸಹಸ್ರಾರು ಮಂದಿ ಜನಗಳು ಇವತ್ತು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ದಿನೇ ಈ ಮಠಕ್ಕೆ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾಯಿತ್ತು. ಈ ಮಠ ಅಭಿವೃದ್ಧಿ ಆಗಲಿ, ಜನಗಳಿಗೆ ಕಷ್ಟಗಳು ಪರಿಹರಿಸುವಂಥ ಶಕ್ತಿ ಈ ದೀಪ ಜ್ಯೋತಿ ಬೆಳಗಿಸೋ ಮುಖಾಂತರ ನೆರವೇರಲಿ ಅಂತ ಹೇಳ್ತಾ ಶ್ರೀಮಠದ ಎಲ್ಲ ಭಕ್ತಾದಿಗಳು ಕೂಡ ಶ್ರೀಮಠದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಹಬ್ಬದ ದಿನ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು. ದಿವಸ ರಾಜಾಪುರದ ಮಠದಲ್ಲಿ ಹಿರಿಯ ಗುರುಗಳಾದಂಥ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ನೆನೆಸುತ್ತಾ ಇವತ್ತು ನಮ್ಮ ಹಿರಿಯ ರಾಜಾಪುರ ಮಠದ ಮಠಾಧ್ಯಕ್ಷರಾದಂಥ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ
ಕ್ಷೇತ್ರನಾಥನಾದಂಥ ವೀರಭದ್ರ ಸ್ವಾಮಿಗೆ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಲಕ್ಷ ದೀಪೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಈ ವರ್ಷ ಇನ್ನೂ ಅನೇಕ ಭಕ್ತಾದಿಗಳು ಅನೇಕ ಭಕ್ತಾದಿಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅನೇಕ ಅರಗುರು ಚರಮೂರ್ತಿಗಳನ್ನು ಕರೆಸಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ಸಮಯ. ಈ ಒಂದು ದಿವಸ ಕಾರ್ತಿಕ ಮಾಸದ ಮಂಗಳವಾರ ದಿವಸ ಎಲ್ಲರಿಗೂ ಭಗವಂತ ಈ ಒಂದು ದೀಪ ಹಚ್ಚುವುದರ ಮುಖಾಂತರವಾಗಿ ಇವತ್ತು ಒಳ್ಳೆಯ ಒಂದು ಸಂದೇಶವನ್ನು ದೇಶವನ್ನು ರಾಜ್ಯಕ್ಕೆ ದೇಶಕ್ಕೆ ಒಂದು ಕೊಡುವಂಥ ಕೆಲಸ ಆಗಲಿ. ಆ ಭಗವಂತ ಜ್ಯೋತಿ ಬೆಳಗ್ದಾಗೆ ನಮ್ಮ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೊಡ್ತಾ ಲಿಂಗೈಕ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸ್ಮರಿಸಿ ಇಲ್ಲಿನ ಎಲ್ಲ ಗುರುವರ್ಗರನ್ನು ಸ್ಮರಿಸಿ ಈಗಿನ ಮಠಾಧ್ಯಕ್ಷರಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಅದಾದರೂ ಬೆಳ್ಳಾವಿ ಶ್ರೀಗಳು ಬಂದ ಮೇಲೆ ಅದರ ಕಳೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಇವತ್ತು ಕಾರ್ತಿಕ ಮಾಸದ ಅಮಾವಾಸ್ಯೆ ದೀಪೋತ್ಸವವನ್ನು ಮಾಡಿದರೆ ಇದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಪ್ರತೀಕ. ಯಾವತ್ತೂ ದೀಪದ ಕತ್ತಲಿಂದ ಬೆಳಕಿಗೆ ಬರ್ತಕ್ಕಂಥ ಒಂದು ಇದು ಬೆಳಕಿನ ಸಂಕೇತ. ಆ ಕೆಲಸವನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಭಕ್ತಾದಿಗಳಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ಎಲ್ಲ ನಮ್ಮ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳವರ ಎಲ್ಲ ಸ್ವಾಮೀಜಿಗಳವರ ಆಶೀರ್ವಾದ ಅವರ ಮೇಲೆ ಇರಲಿ. ಇದೇ ಥರ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಈ ಥರ ನಡೀತಾ ಇರಲಿ ಯಶಸ್ವಿಯಾಗಿ. ಸುತ್ತಮುತ್ತಲ ಜನರಿಗೆ ಇವತ್ತು ಒಂದು ಹಬ್ಬದ ವಾತಾವರಣ, ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿಸಿದಂಥ ಮಠಾಧ್ಯಕ್ಷರಿಗೆ ಮತ್ತು ಎಲ್ಲ ಸಹೋದ್ಯೋಗರಿಗೆ ಇದಾಗಿದೆ, ಆಭಾರಿಯಾಗಿದೆ. ಕೆಲಸವನ್ನು ಮಾಡತಕ್ಕಂಥ ನಿಜವಾಗಲೂ ಸ್ಮರಣೆ ಮಾಡ್ತಾರೆ. ಈ ಕೆಲಸವನ್ನು ಭಾಳ ವಿಜೃಂಭಣೆಯಿಂದ ಮಾಡುವುದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಪ್ರತಿ ವರ್ಷ ಕಾರ್ತಿಕ ಮಾಸ ದೀಪೋತ್ಸವ ನಡೀತಾ ಇದೆ. ರಾಜಾಪುರ ಶ್ರೀಗಳು ಮತ್ತು ಬೆಳ್ಳಾವಿ ಶ್ರೀಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆ ನಡೀತಾ ಇದೆ. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ರಾಜಾಪುರ ಮಠದಲ್ಲಿ ಶರಣರ ಆತ್ಮೀಯ ಸಂದರ್ಭದಲ್ಲಿ ಸಂಸ್ಕೃತಿಯಲ್ಲಿ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಶಿಕ್ಷಣ ಸಂಸ್ಥೆ ಸಹ ಪ್ರಾರಂಭ ಆಗಿದೆ. ಈ ಸುತ್ತಮುತ್ತಲಿನ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರವಾಗಿ ಮತ್ತಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹಾರೈಸ್ತಾರೆ. ದೊಡ್ಡ ಪರಂಪರೆಯುಳ್ಳ ಇತಿಹಾಸವುಳ್ಳಂಥ ಮಠ ಇದು. 1000 ವರ್ಷಗಳ ಹಿಂದೆ ಇಲ್ಲಿ ನಿತ್ಯ 2000 ಮಂದಿ ದಾಸೋಹವನ್ನು ನಡೀತಾ ಇತ್ತು. ಅಂಥ ಪರಂಪರೆಯಲ್ಲಿ ಇವತ್ತಿನ ರಾಜೇಶ್ವರ ಮಹಾಸ್ವಾಮಿಗಳು ಈ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಇವತ್ತು ಕಾರ್ತಿಕ ಸೋಮವಾರದ ನೆಪದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಕಣ್ಣಿಗೆ ಮನೋಹರವಾಗಿ ಸುಂದರವಾಗಿ ಕಣ್ಣು ಮನಸ್ಸು ಎಲ್ಲರೂ ಇಂಪನ್ನು ಕೊಡ್ತಾ ಇದ್ದಾರೆ. ಈ ನೆಪದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಇವತ್ತು ಸಮಾವೇಶಗೊಂಡಿದ್ದಾರೆ. ಬೆಳ್ಳೂರು ಮಹಾಸ್ವಾಮಿಗಳು ಬಂದಿದ್ದಾರೆ. ಈ ಕಡೆ ಎಲ್ಲ ಅನೇಕ ಗಣ್ಯರು IAS ಅಧಿಕಾರಿಗಳು ಮೊದಲುಗೊಂಡು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರೋದು ನೋಡಿದ್ರೆ ಮಠದ ಮೇಲೆ ಅಪಾರ ಭಕ್ತಿ ಇದೆ ನಮ್ಮ ಜನರಿಗೆ, ನಮ್ಮ ಸಮಾಜದವರಿಗೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಈ ಸಮಯದಲ್ಲಿ ನಮ್ಮ ಚಾನಲ್ನವರಿಗೆ TV ಚಾನಲ್ನವರು ನಮ್ಮನ್ನು ಸೆರೆ ಹಿಡಿದಿದ್ದಕ್ಕಾಗಿ ಅವ್ರಿಗೂ ಧನ್ಯವಾದ, ನಮಸ್ಕಾರ.